ಮೈಕನ್ನು ಎಡಕೈಯಲ್ಲಿ ಹಿಡಿದು ಹಾಡಿದ ಸಂಗೀತ ಹೆಗ್ಡೆ. ನಾನೊಬ್ಬ ಸ್ಟೇಜ್ ಹಾಕುವ ಕೆಲಸದವ, ಸ್ಟೇಜ್ ಮಾಡುವ ಕೆಲಸದವ. ಸ್ಟೇಜ್ ನನಗೆ ಅನ್ನ ಕೊಡುವಲ್ಲ ಹೊಂದಿದ್ದು, ಅದರ ಮೇಲೆ ಕಾಲಿಟ್ಟು ಹಾಡಿದ ಸಂಗೀತ ಹೆಗ್ಡೆ. ನಾನೊಬ್ಬ ಡಾಮರ್ ಹಾಕುವ, ನಾನೊಬ್ಬ ರೋಡಿಗೆ ಕಾಂಕ್ರೀಟ್ ಹಾಕುವ, ಇಂಟರ್ಲಾಕ್ ಹಾಕುವ, ಅದರ ಮೇಲೆ ಕಾಲಿಟ್ಟು ನಡೆಯುವಂಥ ಜನರು. ನಾವಿನ್ನು ಹೇಗೆಂದರೆ ಕೈ ಕೆಳಗೆ ಕಾಲು ಮೇಲೆ ಮಾಡಿ ಕೂತಾಮಂಡಿ ನಡೀತೇವೆ, ಇಲ್ಲಾಂದ್ರೆ ಒಂದೆರಡು ರೆಕ್ಕೆ ಹಾಕಿ ಹಾರ್ತಾ ಇರ್ತೇವೆ, ಯಾವುದನ್ನು ಮೆಟ್ಟುವುದಿಲ್ಲ ಇಲ್ಲಿ. ಆಮೇಲೆ ಇದರಲ್ಲಿ ವಿಡಿಯೋದಲ್ಲಿ ಅವರು ಮೆಟ್ಟಿಲಾದರೆ ಓಕೆ, ಒಳ್ಳೆ ವಿಷಯ. ಸಪೋಸ್ ಅವರಿಗೆ ಕಾಲಿಟ್ಟು ಹಾಡಿದ್ರು ಅಂದರೆ ಅದರೊಂದು ಕಾನ್ಫಿಡೆಂಟ್ ಬಿಲ್ಡ್ ಮಾಡುವ ಒಂದು ರೀತಿ ಅದು. ಕಾಲಿಟ್ಟು ಏನಾಡ್ತಾ ಇದ್ರು, ದೊಡ್ಡ ವಿಷಯವೆಲ್ಲ. ಸೌಂಡ್ ಬಾಕ್ಸಲ್ಲಿ ಇಟ್ಟರ ಅದರದ್ದು ಬಾಡಿಗೆ ನಿಮಗೆ ಬಂತ, ಹಣ ಬಂತ, ಊಟ ಮಾಡಿದ್ರ ಹಣದಲ್ಲಿ ಮುಗೀತು, ಅದಂತ ಅದು ಡಿಸ್ಕಸ್ ಮಾಡಬಾರ್ದು. ಯೋಚಿಸ್ಲಿಕ್ಕೆ ತುಂಬ ವಿಷಯ ಉಂಟು ಇಲ್ಲಿ. ಡೆಲ್ಲಿಯಲ್ಲಿ ಕಳೆದ ತಿಂಗಳು ಜನವರಿಯಲ್ಲಿ ಒಂದು 800 ಹೆಣ್ಣು ಮಕ್ಕಳು, ಅಂದರೆ ಮೈನರ್ ಇದ್ದಾರೆ, ಅದರಲ್ಲಿ ಮೇಜರ್ ಇದ್ದಾರೆ. 18 ವರ್ಷದ ಕೆಳಗಿನವರು 300 ಮಂದಿ ಏನಿದ್ದಾರಂತೆ ಮಿಸ್ಸಿಂಗ್. ಅದೆಲ್ಲ ಯೋಚಿಸ್ಲಿಕ್ಕಿರುವಂಥ ವಿಷಯ. ಅದನ್ನು ಬಿಟ್ಟು ಸಂಜೀತ್ ಹೆಗ್ಡೆ ಅಲ್ಲಿ ಕಾಲಿಟ್ರು, ಇಲ್ಲಿ ಕಾಲಿಟ್ರು. ಇದೇ ವಿಷಯವನ್ನೊಬ್ಬ ಅಲ್ಲಿ ಸ್ಟೇಜ್ ಹಾಕಿದವ ಹೇಳಿದ್ರೆ ಆ ಸಂಜೀತ್ ಹೆಗ್ಡೆ ಏನು ಮಾಡಬೇಕು? ಹಾರಿಕೊಂಡು ಹಾಡ್ಬೇಕಾ ಹಿಂದೆ ರೆಕ್ಕೆಲ್ಲ ಇಟ್ಟು? ಏಂಜಲ ಅವರು ಎಂತ ಅವಸ್ಥೆ ಮಾರ ನಿಮ್ದು. ಓಕೆ, ಅವ್ರು ಇವಾಗ ಸೌಂಡ್ ಬಾಕ್ಸ್ ಮೇಲೆ ಕಾಲಿಟ್ಟದ್ದು ತಪ್ಪೆ ಅಂದ್ಕೊಳ್ಳೋಣ. ಯಾವಾಗ ಅದರ ಮೇಲೆ ಕಾಲಿಟ್ಟು ಡ್ಯಾನ್ಸ್ ಮಾಡಿ ಅದರ ಮೇಲೇ ಜಂಪ್ ಮಾಡ್ತಾ ಇದ್ರೆ, ಅಂದರೆ ಸೌಂಡ್ ಬಾಕ್ಸಿಗೇನೋ ಹಾಳಾಗುವಂಥ ಒಂದು ವಿಷಯ, ಸೌಂಡ್ ಬಾಕ್ಸಿಗೆ ಏನಾದರೂ ಟೆಕ್ನಿಕಲ್ ಇಶ್ಯೂ ಆಗುವಂಥ ವಿಷಯ ಅವ್ರು ಏನಾದರೂ ಮಾಡಿದರೆ ಓಕೆ, ಅದರ ಅಗೇನ್ಸ್ಟ್ ಮಾತಾಡಿ. ಅದನ್ನು ಬಿಟ್ಟು ಅವ್ರು ಸುಮ್ಮನೆ ಏನು ಕಾಲಿಟ್ಟಿದ್ದಾರೆ, ಅದು ಅನ್ನ ಕೊಡೋದು, ಅದು ಅನ್ನ ಕೊಡುವಂಥದ್ದು. ಡ್ಯೂಡ್ ಬಾಡಿಗೆ ಬರ್ತಾ ಉಂಟು ಅದರಿಂದ, ಅಷ್ಟೇ. ಅದೇ ಹಣ ಉಂಟಲ್ಲ, ಹಣ ಕೊಡೋದು. ಸೌಂಡ್ ಬಾಕ್ಸ್ ಇನ್ನು ಹಾಳಾಗುವಂಥದ್ದು ಯಾವುದೇ ಮಾಡಿಲ್ಲ ಅವರು, ಸುಮ್ಮನೆ ಕಾಲನಿಗೆ ಇಟ್ಟಿದ್ದಾರೆ ಮಾತ್ರ. ವಾಟ್ಸ್ ದಿಸ್ ಮ್ಯಾನ್? ಇದನ್ನೇ ಸ್ಟೇಜ್ ಮಾಡುವವರು, ರೋಡಿಗೆ ಡಾಮರ್ ಹಾಕೋರು, ಇಂಟರ್ಲಾಕ್ ಹಾಕೋರು, ಕಾಂಕ್ರೀಟ್ ಹಾಕೋರೆಲ್ಲ ಹೇಳಿದರೆ ಹೇಗಿರ್ಬೋದು? ಯಾವುದರ ಮೇಲೆ ಕಾಲಿಟ್ಟು ಹಾಡುವವರ ಬಗ್ಗೆ ಮಾತಾಡೋದು ಬಿಟ್ಟು ನಿಮ್ಮ ಮೇಲೆ ಕಾಲಿಟ್ಟು ಆಳುವವರ ಬಗ್ಗೆ ಮಾತಾಡಿ. ಶಾಕಿ ಟಾಕಿ ಸೈನಿಂಗ್ ಔಟ್. ಬಾಯ್.